ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಅಲ್ಲಿ ಆಗಿರೋದು. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೈಸೂರು ಹೊರವಲಯದಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ, ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರದಿ ಬಂದ ನಂತರ ಈ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ. ಈ ಪಾರ್ಟಿ ಇವ್ರು ಯಾರ ಗಮನಕ್ಕೆ ಬರದೆ ಆಯ್ತಾ ಅಥವಾ ಒಳಗೊಳಗೆ ಯಾರಾದರೂ ಇದರಲ್ಲಿ ಶಾಮೀಲಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಹೊರವಲಯದಲ್ಲಿ, ಮೈಸೂರಿನ ಹೊರವಲಯದಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ನೋಡ್ಕೊಂಬರೋಣ ಮೈಸೂರು ಎಸ್ ಪಿ ಏನು ಮಾತಾಡಿದ್ದಾರೆ. 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾ ಇರಿ. ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾಫ್ಟ್ ಮಾಡಿಸಿ FSLಗೆ ನಾವು ಕಳಿಸಿ ಅದ ನಂತರ ನಮಗೆ ಗೊತ್ತಾಗುತ್ತೆ. ಇಲ್ಲ, ನಮಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾಯಿದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ. ಇನ್ನೂ ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ, ಎಲ್ಲರದು ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ, ಸ್ಥಳದಲ್ಲಿ ಇವಾಗ ಶೋಧ ಕಾರ್ಡ್ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ ವ್ಯಕ್ತಿಗಳು, ಅವ್ರ ಮೇಲೆ ಯಾವುದೇ ರೀತಿ ಮಾದಕ ವಸ್ತುಗಳು ಸಿಕ್ಕಿಲ್ಲ ನಮಗೆ. ಬಟ್ ಆಗಿಯೂ ಸಹ ನಾವು ವಿ ಆರ್ ಕಂಟಿನ್ಯೂಯಿಂಗ್ ದ ಸರ್ಚ್. ಕನ್ಸ್ಯೂಮ್ ಮಾಡಿದರೆ ನಮ್ಗೆ ರಿಪೋರ್ಟ್ ಬಂದಮೇಲೆ. ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಅಲ್ಲಿ ಆಗಿರೋದು. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೈಸೂರು ಹೊರವಲಯದಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ, ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರದಿ ಬಂದ ನಂತರ ಈ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ. ಈ ಪಾರ್ಟಿ ಇವ್ರು ಯಾರ ಗಮನಕ್ಕೆ ಬರದೆ ಆಯ್ತಾ ಅಥವಾ ಒಳಗೊಳಗೆ ಯಾರಾದರೂ ಇದರಲ್ಲಿ ಶಾಮೀಲಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಹೊರವಲಯದಲ್ಲಿ, ಮೈಸೂರಿನ ಹೊರವಲಯದಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ನೋಡ್ಕೊಂಬರೋಣ ಮೈಸೂರು ಎಸ್ ಪಿ ಏನು ಮಾತಾಡಿದ್ದಾರೆ. 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾ ಇರಿ. ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾಫ್ಟ್ ಮಾಡಿಸಿ FSLಗೆ ನಾವು ಕಳಿಸಿ ಅದ ನಂತರ ನಮಗೆ ಗೊತ್ತಾಗುತ್ತೆ. ಇಲ್ಲ, ನಮಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾಯಿದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ. ಇನ್ನೂ ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ, ಎಲ್ಲರದು ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ, ಸ್ಥಳದಲ್ಲಿ ಇವಾಗ ಶೋಧ ಕಾರ್ಡ್ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ ವ್ಯಕ್ತಿಗಳು, ಅವ್ರ ಮೇಲೆ ಯಾವುದೇ ರೀತಿ ಮಾದಕ ವಸ್ತುಗಳು ಸಿಕ್ಕಿಲ್ಲ ನಮಗೆ.
ಬಟ್ ಆಗಿಯೂ ಸಹ ನಾವು ವಿ ಆರ್ ಕಂಟಿನ್ಯೂಯಿಂಗ್ ದ ಸರ್ಚ್. ಕನ್ಸ್ಯೂಮ್ ಮಾಡಿದರೆ ನಮ್ಗೆ ರಿಪೋರ್ಟ್ ಬಂದಮೇಲೆ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಅಲ್ಲಿ ಆಗಿರೋದು. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು SP ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೈಸೂರು ಹೊರವಲಯದಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು SP ವಿಷ್ಣುವರ್ಧನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ, ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು SP ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರದಿ ಬಂದ ನಂತರ ಈ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ. ಈ ಪಾರ್ಟಿ ಇವ್ರು ಯಾರ ಗಮನಕ್ಕೆ ಬರದೆ ಆಯ್ತಾ ಅಥವಾ ಒಳಗೊಳಗೆ ಯಾರಾದರೂ ಇದರಲ್ಲಿ ಶಾಮೀಲಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಹೊರವಲಯದಲ್ಲಿ ಮೈಸೂರಿನ ಹೊರವಲಯದಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ನೋಡ್ಕೊಂಬರೋಣ ಮೈಸೂರು SP ಏನು ಮಾತಾಡಿದ್ದಾರೆ. 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾ ಇರಿ. ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾಫ್ಟ್ ಮಾಡಿಸಿ FSLಗೆ ನಾವು ಕಳಿಸಿ ಅದ ನಂತರ ನಮಗೆ ಗೊತ್ತಾಗುತ್ತೆ. ಇಲ್ಲ, ನಮ್ಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾಯಿದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ. ಇನ್ನೂ ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ, ಎಲ್ಲರದು ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ, ಸ್ಥಳದಲ್ಲಿ ಇವಾಗ ಶೋಧ ಕಾರ್ಡ್ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ ವ್ಯಕ್ತಿಗಳು, ಅವ್ರ ಮೇಲೆ ಯಾವುದೇ ರೀತಿ ಮಾದಕ ವಸ್ತುಗಳು ಸಿಕ್ಕಿಲ್ಲ ನಮಗೆ. ಬಟ್ ಆಗಿಯೂ ಸಹ ನಾವು ವಿ ಆರ್ ಕಂಟಿನ್ಯೂಯಿಂಗ್ ದ ಸರ್ಚ್. ಕನ್ಸ್ಯೂಮ್ ಮಾಡಿದರೆ ನಮ್ಗೆ ರಿಪೋರ್ಟ್ ಬಂದಮೇಲೆ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಅಲ್ಲಿ ಆಗಿರೋದು. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು SP ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೈಸೂರು ಹೊರವಲಯದಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. ನಿನ್ನೆ ರಾತ್ರಿ ಪಾರ್ಟಿಯ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು SP ವಿಷ್ಣುವರ್ಧನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ, ಪಾರ್ಟಿಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಸಿಕ್ಕಿಲ್ಲ, ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಮೈಸೂರು SP ವಿಷ್ಣುವರ್ಧನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರದಿ ಬಂದ ನಂತರ ಈ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಲಭ್ಯ ಆಗ್ಲಿಕ್ಕಿದೆ. ಈ ಪಾರ್ಟಿ ಇವ್ರು ಯಾರ ಗಮನಕ್ಕೆ ಬರದೆ ಆಯ್ತಾ ಅಥವಾ ಒಳಗೊಳಗೆ ಯಾರಾದರೂ ಇದರಲ್ಲಿ ಶಾಮೀಲಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಹೊರವಲಯದಲ್ಲಿ ಮೈಸೂರಿನ ಹೊರವಲಯದಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ನೋಡ್ಕೊಂಬರೋಣ ಮೈಸೂರು SP ಏನು ಮಾತಾಡಿದ್ದಾರೆ. 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾ ಇರಿ. ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾಫ್ಟ್ ಮಾಡಿಸಿ FSLಗೆ ನಾವು ಕಳಿಸಿ ಅದ ನಂತರ ನಮಗೆ ಗೊತ್ತಾಗುತ್ತೆ. ಇಲ್ಲ, ನಮ್ಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾಯಿದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ. ಇನ್ನೂ ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ, ಎಲ್ಲರದು ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ, ಸ್ಥಳದಲ್ಲಿ ಇವಾಗ ಶೋಧ ಕಾರ್ಡ್ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವು
ವಶಕ್ಕೆ ಪಡ್ಕೊಂಡಿದ್ದೀರಿ ವ್ಯಕ್ತಿಗಳು, ಅವ್ರ ಮೇಲೆ ಯಾವುದೇ ರೀತಿ ಮಾದಕ ವಸ್ತುಗಳು ಸಿಕ್ಕಿಲ್ಲ ನಮಗೆ. ಬಟ್ ಆಗಿಯೂ ಸಹ ನಾವು ವಿ ಆರ್ ಕಂಟಿನ್ಯೂಯಿಂಗ್ ದ ಸರ್ಚ್. ಕನ್ಸ್ಯೂಮ್ ಮಾಡಿದರೆ ನಮ್ಗೆ ರಿಪೋರ್ಟ್ ಬಂದಮೇಲೆ